ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪರಶುರಾಮ್ ಪೂಜಾರ್, ಫಸ್ಟ್ ಇಯರ್ MBBS ಸ್ಟೂಡೆಂಟ್. ನಾವು ಇವತ್ತಿನ ವಿಡಿಯೋದಲ್ಲಿ KA ಬಾಟ್ ಬಗ್ಗೆ ನೋಡೋಣ. ಇದು KA ಬಾಟ್ ಹುಡುಗರಿಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ಇದು ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದರೆ KA ವೆಬ್ಸೈಟ್ಗೆ ಹೋದ ನಂತರ ಇಲ್ಲಿ ಡೌನ್ ನೋಡ್ಬೋದು, ಇಲ್ಲಿ ರೈಟ್ ಕಾರ್ನರಲ್ಲಿ ಇಲ್ಲಿರುತ್ತೆ. ನೀವು ಅದನ್ನ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿದ ನಂತರ ಅದು ಹಿಂಗೆ ಓಪನ್ ಆಗುತ್ತೆ, ಒಂದು ಪೇಜು ಓಪನ್ ಆಗಿ ನಿಮ್ಗೆ ಮೆಸೇಜ್ ಕಳಿಸುತ್ತೆ, ಇಂಗ್ಲೀಷ್ ಅಥವಾ ಕನ್ನಡ ಅಂತ. ನಾನು ಇಂಗ್ಲೀಷ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಇಷ್ಟು ಆಪ್ಷನ್ ತೋರಿಸುತ್ತದೆ ನಿಮಗೆ. ಅಡ್ಮಿಷನ್ ಎನ್ಕ್ವೈರಿ ಆಗಿರ್ಬೋದು, ಎಕ್ಸಾಮ್ ಶೆಡ್ಯೂಲ್ ಆಗಿರ್ಬೋದು, ಅಥವಾ ನಿಮ್ಗೆ ಯಾವುದೇ ಡೌನ್ಲೋಡ್ NXJS ಅಂತಾರೆ, NXJS ಯಾವಾಗ ಬೇಕೋ ನೀವು ಡೌನ್ಲೋಡ್ ಮಾಡ್ಕೋಬೋದು ಇದರಿಂದ. ನೆಕ್ಸ್ಟ್ ರಿಕ್ರೂಟ್ಮೆಂಟು, ನೆಕ್ಸ್ಟು ಚೆಕ್ ಲಾಸ್ಟ್ ಇಯರ್ ಕಟ್ ಆಫ್ ರ್ಯಾಂಕ್ ಅಂತ ಇದೇ ನಮಗೆ ಭಾಳ ಇಂಪಾರ್ಟೆಂಟು. ಯಾಕಂದರೆ ನಾವು ಇದು ಕಟ್ ಆಫ್ ರ್ಯಾಂಕಿಂದ ನಮ್ಗೆ ಯಾವ ಕಾಲೇಜ್ ಸಿಗುತ್ತೆ ಅಂತ ನಾವು ಡಿಸೈಡ್ ಮಾಡ್ಕೋಬೋದು. ಅಂದರೆ ಒಂದು ಎಕ್ಸಾಂಪಲಾಗಿ ನಮ್ಮದೊಂದು CET ರ್ಯಾಂಕು ಒಂದು 30,000 ಬಂದಿದೆ ಅಂತ ಅನ್ಕೊಳೋಣ. ಆ 30,000 ರ್ಯಾಂಕಿಗೆ ನಮಗೆ ಒಂದು ವೇಳೆ CSA ಮಾಡೋದಿದ್ದರೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಮಾಡೋದಿದ್ದರೆ ಯಾವ ಕಾಲೇಜು ನಮಗೆ ಆಪ್ಷನ್ಸ್ ಇದ್ದಾವೆ ಅದನ್ನು ನಾವು ಇಲ್ಲಿ ಚೆಕ್ ಮಾಡ್ಕೋಬೋದು. ಇದನ್ನು ಚೆಕ್ ಮಾಡಿ ನೀವು ಕಂಡುಹಿಡಿಬೋದು ನಮ್ಗೆ ಆಲ್ಮೋಸ್ಟ್ ಸಿಗುತ್ತೆ ಇಲ್ಲ ಅಂತ. ಯಾಕಂದರೆ ಪ್ರತಿ ವರ್ಷ ಇಷ್ಟೇ ಇರುತ್ತೆ ಕಟ್ ಆಫ್ ರ್ಯಾಂಕು, ಭಾಳ ಏನು ಡಿಫ್ರೆನ್ಸ್ ಆಗೋಲ್ಲ. ಒಂದು 5,000 to 10,000 ಅಷ್ಟೇ ವೇರಿ ಆಗ್ಬೋದು. ಅದನ್ನು ಬಿಟ್ಟರೆ ಜಾಸ್ತಿ ಏನು ನಿಮ್ಮ ಡಿಫ್ರೆನ್ಸ್ ಕಾಣೋಂಗಿಲ್ಲ. ಸೊ ನಾ ಇಲ್ಲಿ ಏನು ಮಾಡ್ತೀನಿ ಅಂದರೆ ಚೆಕ್ ಲಾಸ್ಟ್ ಇಯರ್ ಕಟ್ ಆಫ್ ರ್ಯಾಂಕ್ ಅಂತ ಕ್ಲಿಕ್ ಮಾಡ್ತೀನಿ. ಅದನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಆಪ್ಷನ್ ತೋರಿಸುತ್ತೆ, ಅದು UG CET ಆರ್ UG NEET ಅಂತ. ನಾನು UG CET ಅಂತ ಕ್ಲಿಕ್ ಮಾಡ್ತೀನಿ, ನಾನು CS ಬಗ್ಗೆ ನೋಡತ್ತೀನಲ್ಲ ಇದಕ್ಕೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಸರ್ಚ್ ರ್ಯಾಂಕ್ ಬೈ ಕಾಲೇಜ್ ನೇಮ್, ಸರ್ಚ್ ರ್ಯಾಂಕ್ ಬೈ ಕೋರ್ಸ್ ನೇಮ್ ಅಂತ ಆಪ್ಷನ್ ತೋರಿಸತೈತಿ. ಮತ್ತು ಇನ್ನೊಂದು ಸರ್ಚ್ ಬೈ ರ್ಯಾಂಕ್. ನಾನು ಇಲ್ಲಿ ಸರ್ಚ್ ರ್ಯಾಂಕ್ ಬೈ ಕೋರ್ಸ್ ನೇಮ್ ಅಂತ ಹೊಡಿತೀನಿ. ಅದನ್ನು ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು ಸರ್ಚ್ ಇಲ್ಲಿ ಕೋರ್ಸ್ ತೋರಿಸುತ್ತೆ. ನಾ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ನ ತೊಗೊತೀನಿ ಎಕ್ಸಾಂಪಲಾಗಿ ಅಂತ. ನೆಕ್ಸ್ಟು ನಾನು ಇಲ್ಲಿ ಓಕೆ ಕ್ಲಿಕ್ ಮಾಡಿದ ನಂತರ ಕ್ಯಾಟಗರಿ ಚೂಸ್ ಮಾಡೋಂಥ ತೋರಿಸತೈತೆ ಅದು. ಕ್ಯಾಟಗರಿನ ಇಲ್ಲಿ ಎಲ್ಲರಿಗೂ ಯೂಸ್ ಆಗೋ ಸಲುವಾಗಿ ಎಕ್ಸಾಂಪಲ್ ಜನರಲ್ ಮೆರಿಟ್ ತೊಗೊತೀನಿ. ಜನರಲ್ ಮೆರಿಟ್ ತೊಗೊಂಡು ನಾನು ಇಲ್ಲಿ ಓಕೆ ಅಂತ ಕೊಡ್ತೀನಿ. ಓಕೆ ಅಂತ ಕೊಟ್ಟಿಂದ ಇಲ್ಲಿ ನೋಡ್ಬೋದು ಅದು 3 ಆಪ್ಷನ್ ತೋರಿಸುತ್ತೆ, ಫಾರ್ ರೌಂಡ್ 1, ರೌಂಡ್ 2 ಆ್ಯಂಡ್ ರೌಂಡ್ 3. ನಾನು ಈ ಎಕ್ಸಾಂಪಲಾಗಿ ಅಂದರೆ ರೌಂಡ್ 1 ತೊಗೊತೀನಿ ಸೇಫು. ಯಾಕಂದರೆ ರೌಂಡ್ 3 ಮತ್ತೆ ಬೇರೆ ಆಗೋ ಚಾನ್ಸಸ್ ಇರುತ್ತೆ, ಒಂದು 5 to 10,000 ಇರುತ್ತಲ್ಲ, ಅದ್ರ ಸಲುವಾಗಿ ವೇಟ್ ನಾನು ಇದು ಮಾಡ್ತೀನಿ. ಇಲ್ಲಿ ನೀವು ನೋಡ್ಬೋದು ಇಷ್ಟು ಕಾಲೇಜ್ ಆಪ್ಷನ್ ಇದೆ ಅಂತ ತೋರಿಸತೈತೆ ಅದು. ಅಂದರೆ ಇಲ್ಲಿ ಕಾಲೇಜು ನಿಮ್ಮದು ರ್ಯಾಂಕು 30,000 ಅಂತಲ್ಲ, ಆ ಕಾಲೇಜಿಂದ ಫಸ್ಟ್ ರೌಂಡ್ಗೆ ಲಾಸ್ಟ್ ರ್ಯಾಂಕಿಗೆ ಅಲಾಟ್ ಆಗಿದೆಯಲ್ಲ ಅಷ್ಟು ಅದನ್ನೆಲ್ಲ ತೋರಿಸುತ್ತೆ ಇಲ್ಲಿ. ವೇಟ್ ಮಾಡಿ ಅಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಕಾಲೇಜು, ಇಲ್ಲೇ ಕಾಲೇಜು, ಇದು ಕೋರ್ಸು, ಇದು ನಿಮ್ಮ ಕ್ಯಾಟಗರಿ ಮತ್ತು ರ್ಯಾಂಕು, ಇದು ರೌಂಡು ಯಾವ ರೌಂಡ್ನಲ್ಲಿ ಅಲಾಟ್ ಆಗಿದೆ ಅಂತ. ಇದನ್ನು ಫಸ್ಟ್ ರೌಂಡಲ್ಲೇ ಚೂಸ್ ಮಾಡಿದ್ದೀನಿ. ಒಂದು ವೇಳೆ ನಿಮ್ಮದು 45,000 to 50,000 ರ್ಯಾಂಕ್ನಲ್ಲಿದ್ದರೆ ಈ ಕಾಲೇಜ್ ನಿಮಗೆ ಆಪ್ಷನ್ ಇದೆ, ಯಾವುದು AG ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂತ. ನೆಕ್ಸ್ಟ್ ಹಾಗೆ ಇಲ್ಲಿ ಆಪ್ಷನ್ಸ್ ಭಾಳ ಇದ್ದಾವೆ, ಇಂಜಿನಿಯರ್ ಕಾಲೇಜ್ ಭಾಳ ಇದ್ದಾವೆ. ಅವರ ಆಪ್ಷನ್ ಇಲ್ಲಿ ನೋಡ್ಬೋದು, ಇಲ್ಲಿ ಎಲ್ಲ ಕ್ಲಿಯರ್ ಕೊಟ್ಟಿದ್ದಾರೆ ಗೌರ್ಮೆಂಟ್ನವರು. ನಿಮ್ಮ ಯಾವ ರ್ಯಾಂಕಿಗೆ ಫಸ್ಟ್ ರೌಂಡಲ್ಲಿ ಈ ಜನರಲ್ ಮೆರಿಟಿಗೆ ಅಲಾಟ್ ಆಗಿದೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಇಲ್ಲಿ ನೋಡ್ಬೋದು. ಇಲ್ಲೆಲ್ಲ ಡೀಟೇಲಾಗಿ ಕೊಟ್ಟಿದ್ದಾರೆ ಅವರು ಎಲ್ಲ ಕಾಲೇಜಸ್ ಬಗ್ಗೆ, ಮತ್ತು ಅದರ ರ್ಯಾಂಕು ಕೊಟ್ಟಿದ್ದಾರೆ, ಕಟ್ ಆಫ್ ರ್ಯಾಂಕ್ ಫಸ್ಟ್ ರೌಂಡ್ಗೆ. ಇದನ್ನು ನೋಡಿ ನೀವು ಡಿಸೈಡ್ ಮಾಡ್ಬೋದು ನಂಗೆ ಫಸ್ಟ್ ರೌಂಡಲ್ಲಿ ಈ ಕಾಲೇಜ್ ಸಿಗುತ್ತೋ ಇಲ್ಲೋ ಅಥವಾ. ಯಾಕಂದರೆ ನೀವು ಅಲ್ಲಿ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಭಾಳ ಹುಷಾರಿಂದ ಮಾಡಬೇಕಾಗುತ್ತೆ. ಯಾಕಂದ್ರೆ ನೀವು ಅಬೋವ್ ಯಾವ್ದು ಹಾಕಿರ್ತೀರಲ್ಲ, ಈ ಒಂದು ಎಕ್ಸಾಂಪಲಾಗಿ ನೀವು ಒಂದು 30 ಕಾಲೇಜ್ ಹಾಕಿರ ಅಂತ ಅನ್ಕೊಳೋಣ. 30 ಕಾಲೇಜ್ ಹಾಕಿರಂದರೆ ಈಗ ಒಂದು ನಿಮ್ಗೆ 24 ಕಾಲೇಜ್ ಅಲಾಟ್ ಆತಂದರೆ ತಳಗೇನು ಇನ್ನು 10 ಕಾಲೇಜ್ ಏನಿರ್ತಲ್ಲ ಅವು ಡಿಲೀಟ್ ಆಗ್ಬಿಡ್ತವೆ ಆಟೋಮೆಟಿಕಲಿ. ನಿಮ್ಗೆ ಅದಕ್ಕೆ ಮ್ಯಾಗಿನ ಕಾಲೇಜ್ ಮಾತ್ರ ಆಪ್ಷನ್ಸ್ ಇರ್ತವೆ, ಅದಕ್ಕೆ ತಳಗಿನ ಕಾಲೇಜ್ ಆಟೋಮೆಟಿಕಲಿ ಡಿಲೀಟ್ ಆಗ್ಬಿಡ್ತವೆ ಸೆಕೆಂಡ್ ರೌಂಡ್ಗೆ. ಅದ್ರ ಸಲುವಾಗಿ ನೀವು ಭಾಳ ಹುಷಾರಿಂದ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಅದನ್ನೆಲ್ಲ ನಾನು ಆಪ್ಷನ್ ಎಂಟ್ರಿ ಬಗ್ಗೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದನ್ನ ಆಪ್ಷನ್ ಎಂಟ್ರಿ ಲಿಸ್ಟ್ ನೀವೆಲ್ಲ ಕಾಲೇಜ್ ಬಗ್ಗೆ ಹೆಂಗೆ ರೆಡಿ ಮಾಡ್ಕೋಬೇಕಂತ ಈ ವಿಡಿಯೋದಲ್ಲಿ ನಾನು ಅದನ್ನೇ ಹೇಳಿದ್ನಲ್ಲ. ನೀವು ಇದು ನೋಡ್ಕೊಂಡು ನೀವು ಈಗಲೇ ಡಿಸೈಡ್ ಮಾಡಿಬಿಡ್ರಿ ಆಲ್ಮೋಸ್ಟ್ ನಂಗೆ ಸಿಗುತ್ತೆ ಇಲ್ಲ ಅಂತ. ಖಾಲಿ ಟೈಮ್ ವೇಸ್ಟ್ ಮಾಡ್ಕೊಂಡು ಕುಂಡಿರಬೇಡ್ರಿ. ಒಂದು ವೇಳೆ ನಿಮಗೆ CSA ಮಾಡೋದಿತ್ತು, ಇಲ್ಲಿ ನನ್ನ ರ್ಯಾಂಕಿಗೆ ಮತ್ತು ಇಲ್ಲಿ ಸಿಗತ್ತಿಲ್ಲ ಅಂದರೆ ಒಂದು ನಿಮ್ಗೆ ಆಲ್ಟರ್ನೇಟ್ ಆಪ್ಷನ್ ಬೇರೆ ಇದೆ. ಇಲ್ಲಾಂದರೆ CSA ಮಾಡ್ಕೊಂಡ್ರೆ ಮತ್ತು ನೀವು ಡ್ರಾಪ್ ತೊಗೋಬೇಕಾಗುತ್ತೆ. ಡ್ರಾಪ್ ತೊಗೊಂಡು ಮತ್ತು ಕಷ್ಟಪಟ್ಟು ಓದಿ ಮತ್ತು ನೀವು ಮುಂದಿನ ವರ್ಷ ಬೇಕಂದರೆ ನೀವು ಸೀಟ್ ತೊಗೋಬೋದು. ಅದ್ರ ಸಲುವಾಗಿ ಇದಕ್ಕೆ ಗೌರ್ಮೆಂಟ್ನವ್ರು ಮಾಡಿದ್ದು ಅದ್ರ ಸಲುವಾಗಿಯೇ ನಿಮಗೆ ಕ್ಲಿಯರಾಗಿ ಒಂದು ಐಡಿಯಾ ಸಿಕ್ಬಿಡುತ್ತೆ ನಂಗೆ ಕಾಲೇಜ್ ಸೀಟ್ ಅಲಾಟ್ ಆಗುತ್ತೆ ಅಥವಾ ಇಲ್ಲ ಅಂತ. ನೀವು ಗೌರ್ಮೆಂಟ್ ಬೇಕಾದರೆ ಗೌರ್ಮೆಂಟ್ ನೋಡ್ಕೋಬೋದು, ಪ್ರೈವೇಟ್ ಬೇಕಂದ್ರೆ ಪ್ರೈವೇಟು, ಎಲ್ಲ ಆಪ್ಷನ್ಸ್ ಇದ್ದಾವೆ ಇದರಲ್ಲಿ. ಇಷ್ಟು ಕಾಲೇಜ್ ಆಪ್ಷನ್ ಇದೆ ನೋಡ್ರಿ ಇಲ್ಲಿ, CSA ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ನೀವು ಬೇಕಂದರೆ ಬೇರೆನೂ ತೊಗೊಂಡು ನೋಡ್ಬೋದು. ನಾನು ಹೆಂಗೆ ಎಕ್ಸಾಂಪಲಿಗೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ತೊಗೊಂಡೇನಿ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಹಿಂಗೆ ತೋರಿಸ್ತೀನಿ ಹೇಳ್ರಿ. ನೆಕ್ಸ್ಟು ಇಲ್ಲಿ ನೆಕ್ಸ್ಟ್ ಅದನ್ನೇ ಕೇಳುತ್ತೆ, ಅದು ಚೆಕ್ ಲಾಸ್ಟ್ ಇಯರ್ ಕಟ್ ಆಫ್ ರ್ಯಾಂಕ್ ಅಂತ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ UG CET
UGCET ಸರ್ಚ್ ರ್ಯಾಂಕ್ ಬೈ ಕೋರ್ಸ್ ನೇಮ್. ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ನಾನು ಬೇಕಾದ್ರೆ ಅಗ್ರಿಕಲ್ಚರ್ ಎಕ್ಸಾಂಪಲ್ ತೊಗೊತೀನಿ. ತೊಗೊಂಡು ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕ್ಯಾಟಗರಿ ಜನರಲ್ ಮೆರಿಟ್ ತೊಗೊಳೋಣ. ಎಲ್ಲರಿಗೂ ಯೂಸಲ್ಲಿ ಇಲ್ಲ, ನೀವು ಬೇಕಾದ್ರೆ ಯಾವ ಕ್ಯಾಟಗರಿ ಬೇಕಾದ್ರೂ ತೊಗೋಬೋದು, ಹಂಗೇನಿಲ್ಲ. ನೆಕ್ಸ್ಟ್ ನೋಡ್ಬೋದು ನೀವು ಒಂದಲ್ಲಿ ನಾನು ಹೇಳಿದ್ನಲ್ಲ ಹಿಂದಿನ ವಿಡಿಯೋದಲ್ಲಿ ವೆರಿಫಿಕೇಷನ್ ಸ್ಲಿಪ್ನಲ್ಲಿ ನೀವು ಯಾವ ಇದು ಕ್ಲೇಮ್ ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ ಮೀಡಿಯಮ್ ಅಂತ ಬಂದಿರುತ್ತೆ. ರೂರಲ್ ಇದ್ದರೆ ಇವೆಲ್ಲ ಕ್ಯಾಟಗರಿ ಇವೆಲ್ಲ ನಿಮ್ಗೆ ಯೂಸ್ ಆಗುತ್ತೆ ಸೀಟ್ ಅಲಾಟ್ಮೆಂಟ್ನಲ್ಲಿ. ನಿಮ್ಮ ಮೊದಲೇ ಜನರಲ್ ಮೆರಿಟ್ನ ಅಲಾಟ್ ಆಗಿಲ್ಲ, ಮತ್ತು ನೆಕ್ಸ್ಟ್ ಯಾವ್ದು ಕ್ಯಾಟಗರಿ ಇದೆಯಲ್ಲ ಅದನ್ನು ನೋಡ್ತಾರೆ ಅವರು. GM ರೂರಲ್, GM ಕನ್ನಡ ಮೀಡಿಯಮ್ ಹಿಂಗೆಲ್ಲ ನೋಡ್ತಾರೆ. ಇಲ್ಲಿ ನೋಡ್ಬೋದು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 2A ರೂರಲ್ ಆ್ಯಂಡ್ ಕನ್ನಡ ಮೀಡಿಯಮ್ ಅಂತ ಹೀಗೆ ಇರುತ್ತದು. ಇಲ್ಲಿ ನೋಡ್ಬೋದು ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಕನ್ನಡ ಮೀಡಿಯಮ್ ಆಗಿರ್ಬೋದು, ರೂರಲ್, ಹೀಗೆಲ್ಲ ಈ ಕ್ಯಾಟಗರಿ ಮೇಲೆ ನಿಮಗೆ ಸೀಟ್ ಅಲಾಟ್ ಆಗುತ್ತೆ. ಅದಕ್ಕೆ ಈ ಕ್ಯಾಟಗರೀಸ್ ಎಲ್ಲ ಇಂಪಾರ್ಟೆಂಟು. ನೆಕ್ಸ್ಟ್ ಇಲ್ಲಿ ನೋಡ್ಬೋದು NCC ಒಂದೇಳಿ ನಿಮ್ಗೆ ಅವ್ರು ಕ್ಲೇಮ್ ಮಾಡಿದರೆ NCCನ ಇಲ್ಲಿ 30 ಕಾಣುತ್ತೆ. ಮತ್ತು SC ST ಇವೆಲ್ಲ ನೋಡ್ಬೋದು ಇಲ್ಲಿ. ಮತ್ತು ಡಿಫೆನ್ಸು ಇವೆಲ್ಲ ಕ್ಯಾಟಗರಿ, ಸ್ಪೆಷಲ್ ಕ್ಯಾಟಗರೀಸ್ ಎಲ್ಲ ಇದಾವೆ ಇಲ್ಲಿ. ಇಷ್ಟೆಲ್ಲ ಕ್ಯಾಟಗರೀಸ್ ಬರುತ್ತೆ. ನಿಮ್ಗೆ ಯಾವ ಕ್ಯಾಟಗರಿ ಇದೆಯಲ್ಲ ನಿಮ್ಮದು ನೋಡಿರಿ, ವೆರಿಫಿಕೇಷನ್ ಸ್ಲಿಪ್ನಾಗ ಯಾವ ಕ್ಯಾಟಗರಿ ಕ್ಲೇಮ್ ಮಾಡಿರಲ್ಲ ಆ ಕ್ಯಾಟಗರಿ ಮೇಲೆ ಇಲ್ಲಿ ಸರ್ಚ್ ಮಾಡ್ಬೋದು. ಒಂದೇಳಿ ನಿಮ್ಮದು ಕ್ಯಾಟಗರಿ 1 ಜನರಲ್ ಇದ್ದರೆ, ನಾನು ಎಕ್ಸಾಂಪಲ್ ತೊಗೊತೀನಿ, ಇದನ್ನು ಕ್ಲಿಕ್ ಮಾಡಿ. ಇದು ಕ್ಲಿಕ್ ಮಾಡಿದ ನಂತರ ಓಕೆ ಅಂತ ಕೊಡಿ. ಕೊಟ್ಟಿಂದ ನೆಕ್ಸ್ಟ್ ಇಲ್ಲಿ ರೌಂಡನ್ನ ಸೆಲೆಕ್ಟ್ ಮಾಡಿ. ನಾನು ರೌಂಡ್ 1ನ ಸೆಲೆಕ್ಟ್ ಮಾಡ್ತೀನಿ. ರೌಂಡ್ 1ನ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಬಂದು ಕಾಲೇಜ್ ಇಷ್ಟು ಆಪ್ಷನ್ಸ್. ಯಾಕಂದರೆ ಅಗ್ರಿಕಲ್ಚರ್ ಕಾಲೇಜಸ್ ಕಡಿಮೆ ಇದ್ದಾವೆ, ಅದಕ್ಕೆ ಆಪ್ಷನ್ಸ್ನು ಕಡಿಮೆ ತೋರಿಸಾಗುತ್ತದು. ಇಲ್ಲಿ ನೋಡ್ಬೋದು ಕಾಲೇಜ್ ಆಫ್ ಅಗ್ರಿಕಲ್ಚರ್ ಧಾರವಾಡ, ಕ್ಯಾಟಗರಿ 1 ಜನರಲ್. ಎಷ್ಟು ರ್ಯಾಂಕಿಗೆ ಕಟ್ ಆಫ್ ಇದೆ ಅಂದರೆ ಫಸ್ಟ್ ರೌಂಡ್ 10,129. ಇಲ್ಲಿ ನೋಡ್ಬೋದು ಕೋರ್ಸ್ ನೇಮ್ BSc ಅಗ್ರಿಕಲ್ಚರ್. ಇದೇ ರೀತಿ ನಿಮಗೆ ಯಾವ ಕೋರ್ಸ್ ಮಾಡಲು ಇಷ್ಟ ಇದೆಯಲ್ಲ ಆ ಕೋರ್ಸ್ನ ನೀವು ಸೆಲೆಕ್ಟ್ ಮಾಡಿ, ನಿಮ್ಮ ಕ್ಯಾಟಗರಿ ಸೆಲೆಕ್ಟ್ ಮಾಡಿ, ನಿಮಗೆ ರೌಂಡ್ 1 ರೌಂಡ್ 3 ಮಟನೂ ನೋಡ್ಬೋದು ನೀವು, ಹಾಗೇನಿಲ್ಲ. ಆದರೆ ರೌಂಡ್ 3 ಸ್ವಲ್ಪ ನಮಗೆ ಪ್ರಾಬ್ಲಮ್ಮು, ಯಾಕಂದರೆ ಅದು ಲಾಸ್ಟ್ ಬಾರ್ಡರ್ ಲೈನ್ ಇರ್ತದೆ, ಸ್ವಲ್ಪ ವೀಡಿಯೋ ಆಗೋ ಚಾನ್ಸಸ್ ಇರುತ್ತೆ. ರೌಂಡ್ 2 ಮಟ ನೀವು ನೋಡ್ಕೋಬೋದು. ರೌಂಡ್ 3 ಬೇಡ ಅಂತ ನಾನು ಪ್ರಿಫರ್ ಮಾಡಲ್ಲ ನಿಮಗೆ. ಈ ರೌಂಡ್ 2 ಮಟ ನೀವು ಆರಾಮಾಗಿ ನೋಡ್ಕೋಬೋದಲ್ಲ. ನೋಡಿ ಸರ್ಚ್ ಮಾಡ್ಕೋರಿ. ಸರ್ಚ್ ಮಾಡಿಕೊಂಡು ಹೀಗೆ ನೀವು ಡಿಸೈಡ್ ಮಾಡ್ಕೊಂಬಿಟ್ರಿ ಸಿಗುತ್ತೆ ಇಲ್ಲ ಕಾಲೇಜ್ ಅಂತೇಳಿ. ಒಂದೇಳೆ ಸಿಗೋ ಚಾನ್ಸಸ್ ಕಡಿಮೆ ಇದ್ದರೆ ಇರಲಿ, ನೀವು ಆಪ್ಷನ್ ಎಂಟ್ರಿ ಮಾಡಿರಿ. ಆದರೆ ನೀವು ಸೈಡಿಗೆ ಓದ್ಕೊತ ಇರ್ರಿ, ಖಾಲಿ ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ, ಯಾಕಂದರೆ ಟೈಮ್ ಭಾಳ ಪ್ರೀಷಿಯಸ್ಸು. ಒಂದೇಳಿ ಸಿಗೋದಿತ್ತಂದರೆ ಏನಿಲ್ಲ, ಆರಾಮಾಗಿರ್ರಿ, ರೆಸ್ಟ್ ಮಾಡಿರಿ, ಅದೇನು ಪ್ರಾಬ್ಲಮ್ ಇಲ್ಲ. ಒಂದೇಳಿ ಸಿಗೋ ಚಾನ್ಸ್ ಇರ್ಲಿಕ್ಕಂದರೆ ಈಗಲೇ ಪ್ರಿಪೇರ್ ಆಗಿ ಸ್ಟಾರ್ಟ್ ಮಾಡಿಬಿಟ್ರಿ, ವೇಸ್ಟ್ ಮಾಡೋಕೆ ಹೋಗ್ಬಿಡ್ರಿ ಟೈಮ್ ಯಾಕಂದರೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ. ಇಷ್ಟೇ ಈ ವಿಡಿಯೋದಲ್ಲಿ. ನೆಕ್ಸ್ಟು ನಮ್ಮ ಮುಂದಿನ ವಿಡಿಯೋದಲ್ಲಿ ಮತ್ತೆ ಆಪ್ಷನ್ ಎಂಟ್ರಿ ಒಂದೇಳಿ ಬಿಟ್ಟರೆ ಅಂದರೆ ನೆಕ್ಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಒಳ್ಳೆಯ ಕಂಟೆಂಟ್ ಕೊಡಲು ಪ್ರಯತ್ನಿಸ್ತೇನೆ. ಧನ್ಯವಾದಗಳು.